ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಅನನ್ಯಚೇತಾಃ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ನಿತ್ಯ ಯೋಗಿಯಾಗಿ ಇರುವವನು ಯಾವಾಗಲೂ ಕೂಡ ನನ್ನನ್ನೇ ಯೋಚನೆ ಮಾಡ್ತಾ ನನ್ನನ್ನೇ ಸರ್ವಸ್ವವಾಗಿ ಸ್ವೀಕರಿಸಿದವನು, ಅಂತಹವನಿಗೆ ನಾನು ಬಹಳ ಸುಲಭನಾಗಿ ಪ್ರಾಪ್ತಿಯಾಗ್ತೇನೆ ಪಾರ್ಥ. ಅವನು ಏನೂ ಕಷ್ಟಪಡಬೇಕಾಗಿಲ್ಲ, ಯಾವಾಗಲೂ ಅವನ ಜೊತೆಯಲ್ಲಿ ನಾನು ಇದ್ದೇ ಇರ್ತೇನೆ ಮತ್ತು ಅವನಿಗೆ ಬಹಳ ಸುಲಭವಾಗಿ ನಾನು ಇರುವ ನನ್ನ ಅಸ್ತಿತ್ವವನ್ನು ಅವನಿಗೆ ತೋರಿಸಿಕೊಡ್ತೀನಿ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಹೇಗೆ ಭಗವಂತ ನಮಗೆ ಗೊತ್ತಾಗುತ್ತೆ ದೇವರಿದ್ದಾನೋ, ಭಗವಂತ ಇದ್ದಾನೋ ಇಲ್ಲವೋ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಇಲ್ಲಿ ಉತ್ತರ ಕೊಡ್ತಾ ಇದ್ದಾನೆ. ಯಾವಾಗಲೂ ನನ್ನನ್ನು ಧ್ಯಾನಿಸಿ ನನ್ನನ್ನೇ ಸರ್ವಸ್ವ ಅಂತ ಅಂದ್ಕೊಂಡಿರೋನಿಗೆ ನಾನು ಬಹಳ ಸುಲಭವಾಗಿ ಸಿಗ್ತೇನೆ ಅಂತ. ಹೌದು, ಭಗವಂತ ತಾನಿದ್ದೇನೆ ಎನ್ನುವಂತಹ ಸೂಚನೆಗಳನ್ನು ಕೊಡ್ತಾನೇ ಇರ್ತಾನೆ. ಅದನ್ನು ಗ್ರಹಿಸಬೇಕಾಗಿದ್ದು ನಮ್ಮ ಕರ್ತವ್ಯ ಮತ್ತು ಅದನ್ನು ಗ್ರಹಿಸಲಿಕ್ಕೆ ನಾವು ಒಂದು ಯೋಗ್ಯತೆಯನ್ನು ಸಂಪಾದಿಸಿಕೊಳ್ಳಬೇಕು. ಅದನ್ನು ಧ್ಯಾನ ಮಾಡೋದ್ರಿಂದ ಭಕ್ತಿಯಿಂದ ಖಂಡಿತವಾಗಲೂ ನಾವು ಸಂಪಾದಿಸಬಹುದು. ಇಂದು ಶ್ರೀ ಪರಾಭವ ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತುವು ಅಧಿಕ ಜ್ಯೇಷ್ಠ ಮಾಸೆ ಶುಕ್ಲ ಪಕ್ಷೆ. ಇಂದು 30ನೇ ತಾರೀಕು ಶನಿವಾರ, ಚತುರ್ದಶಿ ತಿಥಿ ಹಾಗೂ ಇಂದು ವಿಶಾಖ ನಕ್ಷತ್ರ. ಇಂದು ರಾಹು ಶತಭಿಷ ನಕ್ಷತ್ರವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಶತಭಿಷ ನಕ್ಷತ್ರದ ಅಧಿಪತಿ ರಾಹು ಆಗಿರೋದ್ರಿಂದ ಮುಂದಿನ ರಾಹು ಶತಭಿಷ ನಕ್ಷತ್ರವನ್ನು ಬಿಟ್ಟು ಧನಿಷ್ಠ ನಕ್ಷತ್ರಕ್ಕೆ ಬರುವವರೆಗೂ ಕೂಡ ರಾಹುವಿನ ಒಂದು ಪರಿಣಾಮ ನಮಗೆ ಸ್ವಲ್ಪ ಹೆಚ್ಚಾಗಿ ಕಾಣ್ತಾ ಹೋಗುತ್ತೆ. ಮತ್ತು ಕೇತು ಈ ಕಡೆ ಮಘಾ ನಕ್ಷತ್ರವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಇದರಿಂದ ಕೇತುವಿನ ಮಘಾ ನಕ್ಷತ್ರದ ಅಧಿಪತಿ ಕೂಡ ಕೇತು ಆಗಿರೋದ್ರಿಂದ ಈಗ ರಾಹು ಕೇತುಗಳ ಪರಿಣಾಮ ನಮಗೆ ಬಹಳ ಜಾಸ್ತಿಯಾಗಿ ಕಾಣ್ತಾ ಹೋಗುತ್ತೆ. ಶತಭಿಷ ನಕ್ಷತ್ರದಲ್ಲಿ ರಾಹು ಬರ್ತಾ ಇದ್ದಾನೆ. ಮೇಷರಾಶಿಯವರಿಗೆ ಅತ್ಯುತ್ತಮವಾದಂತಹ ಫಲ. ಇದರಿಂದ ನಿಮಗೆ ಗುಂಪುಗಳಲ್ಲಿ ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ ಮತ್ತು ಕೆಲವರಿಗೆ ಬಹಳ ದೊಡ್ಡದಾದಂತಹ ಒಂದು ಪ್ರತಿಷ್ಠೆ ಅಥವಾ ಹಣ ಪ್ರಾಪ್ತಿಯಾಗುವುದಿದೆ. ವೃಷಭ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ತುಂಬ ದೊಡ್ಡದಾದಂತಹ ಒಂದು ಯಶಸ್ಸು ಪ್ರಾಪ್ತಿಯಾಗುತ್ತೆ. ಮಿಥುನ ರಾಶಿಯವರಿಗೆ ನಿಮ್ಮ ಭಾಗ್ಯದಲ್ಲಿ ಏನೋ ಒಂದು ದೊಡ್ಡದಾದಂತಹ ಬದಲಾವಣೆ ಆಗುತ್ತೆ. ಫಾರಿನ್ ಇನ್ವೆಸ್ಟ್ಮೆಂಟ್ ಅಥವಾ ಫಾರಿನ್ ನ್ಯಾಷನಲ್ಸ್ ಅಥವಾ ನಿಮ್ಮ ಒಂದು ಧರ್ಮಕ್ಕೆ, ನಿಮ್ಮ ಕುಟುಂಬದ ನಂಬಿಕೆಗೆ ವಿರುದ್ಧವಾಗಿ ಏನೋ ಒಂದು ನಿರ್ಧಾರವನ್ನು ನೀವು ತಗೊಳ್ಬೇಕಾಗಿ ಬರಬಹುದು. ಕರ್ಕ ರಾಶಿಯವರಿಗೆ ಮನಸ್ಸಿಗೆ ಬಹಳನೇ ಬೇಸರವಾಗುವಂತಹ ಒಂದು ತಿರುವು ನಿಮ್ಮ ಜೀವನದಲ್ಲಿ ಬರಬಹುದು. ಆದ್ದರಿಂದ ಇದೊಂದು ಬರೀ ಕರ್ಮದಿಂದ ಇದು ಆಗ್ತಾ ಇದೆ, ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡು ಭಗವಂತನ ಧ್ಯಾನವನ್ನು ಹೆಚ್ಚಾಗಿ ಮಾಡ್ಕೋಬೇಕು. ಈಗ ಆಧ್ಯಾತ್ಮದಲ್ಲಿ ಪ್ರಗತಿ ಬಹಳ ಚೆನ್ನಾಗಿ ಆಗತ್ತೆ. ಸಿಂಹರಾಶಿಯವರಿಗೆ ಯಾವುದೋ ಒಂದು ತಿಳಿಯದಂತೆ ಒಂದು ಪಾರ್ಟ್ನರ್ಶಿಪ್ ಆಫರ್ ಅಥವಾ ಒಂದು ನಿಮ್ಮ ಬಹಳ ಬೇಕಾದಂತಹ ಒಬ್ಬರು ಸಹೋದ್ಯೋಗಿ ಇರಬಹುದು ಅಥವಾ ನಿಮ್ಮ ಜೀವನದ ಸಂಗಾತಿ ಇರಬಹುದು. ಇಂಥವರಲ್ಲಿ ಏನೋ ಒಂದು ಮುಖ್ಯವಾದಂತಹ ಬದಲಾವಣೆಯನ್ನು ನೀವು ಮಾಡ್ಕೋಬೇಕಾಗತ್ತೆ ಅಥವಾ ಅವರು ಮಾಡ್ಕೊಳ್ತಾರೆ. ಇದರಿಂದ ನಿಮ್ಮ ಜೀವನದಲ್ಲಿ ಯಾರು ನಿಮಗೆ ಬಹಳನೇ ಬೇಕಾದವರಿದ್ದರೋ ಅಂತಹವರ ಜೀವನದಿಂದ ಅಂತಹವರಿಂದ ಒಂದು ದೊಡ್ಡ ಬದಲಾವಣೆ ಇವತ್ತು ನಿಮಗೆ ಆಗೋದಿದೆ. ಯಾವುದೋ ಒಂದು ಕಮಿಟ್ಮೆಂಟ್ ಇವತ್ತು ಮುರಿದು ಹೋಗಬಹುದು ಅಥವಾ ಹೊಸದೊಂದು ನಿಮಗೆ ಗೊತ್ತಾಗದಂತೆ ಯಾವುದೋ ಒಂದು ಕಮಿಟ್ಮೆಂಟ್ ಶುರುವಾಗಬಹುದು. ಕನ್ಯಾ ರಾಶಿಯವರಿಗೆ ಶತ್ರುನಾಶ, ಶತ್ರುಧ್ವಂಸ, ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಇರುತ್ತೆ. ಆದರೆ ಕೆಲವರಿಗೆ ಯಾರಿಗೆ ಆರೋಗ್ಯ ಆಗಲೇ ಉಲ್ಬಣ ಸ್ಥಿತಿಯಲ್ಲಿತ್ತೋ ಅಂತಹವರಿಗೆ ಒಂದು ಸರ್ಜರಿ ಇತ್ಯಾದಿ ಈಗ ಆಗುವಂತಹ ಸಾಧ್ಯತೆ ತುಂಬ ಇದೆ. ಆದ್ದರಿಂದ ನಿಮ್ಮ ಆರೋಗ್ಯವನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳಬೇಕು. ಮುಂದಿನ 4 ತಿಂಗಳ ತನಕ ಈ ಸರ್ಜರಿ ಎನ್ನುವಂತಹ ಒಂದು ಸಾಧ್ಯತೆ ಖಂಡಿತ ಇರೋದರಿಂದ ಬಹಳ ಹುಷಾರಾಗಿ ನೋಡ್ಕೋಬೇಕು. ಈ ಸರ್ಜರಿ ಅನ್ನೋದನ್ನು ಅವಾಯ್ಡ್ ಮಾಡೋಕ್ಕಾದರೆ ಖಂಡಿತವಾಗ್ಲೂ ಅವಾಯ್ಡ್ ಮಾಡಿಬಿಡಿ. ತುಲಾ ರಾಶಿಯವರಿಗೆ ನಿಮ್ಮ ಪಂಚಮ ಸ್ಥಾನದಲ್ಲಿ ರಾಹು ಇರುವ ನಕ್ಷತ್ರಕ್ಕೆ ರಾಹು ಬರ್ತಾ ಇದ್ದಾನೆ. ಹೀಗಾಗಿ ಪಂಚಮ ಸ್ಥಾನದಲ್ಲಿ ಈಗ ದೊಡ್ಡದಾದಂತಹ ಒಂದು ಬದಲಾವಣೆ. ಪಂಚಮ ಸ್ಥಾನದಲ್ಲಿ ಮುಖ್ಯವಾಗಿ ನಾವು ತಿಳ್ಕೋಬೇಕಾಗಿರೋದು ಪ್ರೇಮ ಪ್ರೀತಿ ಪ್ರಕರಣ, ಹಣಕಾಸಿನ ವಿಚಾರ ಹಾಗೂ ನಿಮ್ಮ ಕ್ರಿಯೇಟಿವಿಟಿ. ಈಗ ನಿಮ್ಮ ಕ್ರಿಯಾತ್ಮಕತೆ ಆಧ್ಯಾತ್ಮದಲ್ಲಿ ತೊಡಗಿಸಿಕೊಂಡ್ರೆ IQ ಲೆವೆಲ್ ತುಂಬ ಜಾಸ್ತಿ ಆಗುತ್ತೆ. ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದರೆ ಮಾತ್ರ ಈಗ ನಿಮಗೆ ಯಶಸ್ಸು ಸಾಧ್ಯ. ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ ಮನಸ್ಸಿಗೆ ನೋವು ಮತ್ತು ಮೋಸ ಹೋಗುವಂತಹ ಸಾಧ್ಯತೆಗಳು ಈಗ ತುಂಬ ಜಾಸ್ತಿ. ಹಣಕಾಸಿನ ವಿಚಾರದಲ್ಲೂ ಲಾಸ್ ಆಗಬಹುದು. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಚತುರ್ಥ ಸ್ಥಾನದಲ್ಲಿ ರಾಹುವಿನ ನಕ್ಷತ್ರಕ್ಕೆ ಬರ್ತಾ ಇದ್ದಾನೆ. ಹೀಗಾಗಿ ಈಗ ಮನೆಯಲ್ಲಿ ಬಹಳ ದೊಡ್ಡದಾದಂತಹ ಒಂದು ಬದಲಾವಣೆ ಆಗುತ್ತೆ.
ಕೆಲವರು ಅಬ್ರಾಡ್ ಹೋಗಬಹುದು ಅಥವಾ ಅಬ್ರಾಡ್ ಇದ್ದವರು ಮನೆಗೆ ವಾಪಸ್ ಬಂದು ಬಿಡಬಹುದು. ರಿಲೊಕೇಶನ್ ಅನ್ನೋದು ಆಗುವ ಸಾಧ್ಯತೆ ಇದೆ. ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ. ತಾಯಿಯ ಜೊತೆಗೆ ಮಾತುಕತೆಗಳಲ್ಲೂ ಸ್ವಲ್ಪ ಮನಸ್ತಾಪಗಳು ಶುರುವಾಗಬಹುದು. ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಇರೋರಿಗೆ, ಕೋರ್ಟ್ ಮ್ಯಾಟರ್ಗಳಲ್ಲಿ ಇರೋರಿಗೆ ಇದು ಬಹಳ ಕಷ್ಟಕರವಾದಂತಹ ಒಂದು ಸಮಯ ಆಗುತ್ತೆ. ಮೋಸ ನಡೆಯುವಂತಹ ಸಾಧ್ಯತೆಗಳಿದೆ. ಹೀಗಾಗಿ ಹಣಕಾಸಿನ ವಿಚಾರದಲ್ಲಿ ಬಹಳನೇ ಜಾಗರೂಕತೆ ಅವಶ್ಯಕ. ಯಾವುದೋ ಒಂದು ಬಹಳ ದೊಡ್ಡದಾದಂತಹ, ನೀವು ಅಂದುಕೊಳ್ಳದೇ ಇದ್ದಂತಹ, ನಿಮ್ಮ ಯೋಗ್ಯತೆಗೆ ಮೀರಿದಂತಹ ಒಂದು ಪ್ರಾಜೆಕ್ಟ್ ಅಥವಾ ಯಾವುದೋ ಒಂದು ಆಫರ್ ನಿಮಗೆ ಬರಬಹುದು. ಕೂಲಂಕುಷವಾಗಿ ನೋಡಿ ನಂತರ ಸೈನ್ ಮಾಡಬೇಕು. ಧನುರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ಬದಲಾವಣೆಯನ್ನು ತಂದುಕೊಡುತ್ತೆ. ರಾಹುವಿನ ನಕ್ಷತ್ರದಲ್ಲಿ ರಾಹು ಬರ್ತಾ ಇರೋದ್ರಿಂದ ಯಾರ್ಯಾರು ಸೋಷಿಯಲ್ ಮೀಡಿಯಾ, ಕಮ್ಯುನಿಕೇಷನ್, ಜರ್ನಲಿಸಮ್, ಮಾಸ್ ಮೀಡಿಯಾ, ಟಿವಿ, ರೇಡಿಯೋ ಇತ್ಯಾದಿಗಳಲ್ಲಿದ್ದೀರಿ, NGO ಮಾಡ್ಕೊಂಡಿದ್ದೀರಿ, ಇಂತಹವರಿಗೆಲ್ಲರಿಗೂ, ಸೇಲ್ಸ್ ಮಾರ್ಕೆಟಿಂಗ್ ಫೀಲ್ಡಲ್ಲಿರೋರಿಗೆಲ್ಲರಿಗೂ ಕೂಡ ಕಾರ್ಯಕ್ಷೇತ್ರದಲ್ಲಿ ಬಹು ದೊಡ್ಡದಾದಂತಹ ಒಂದು ಬದಲಾವಣೆ ನಿಮ್ಮ ಪರವಾಗಿ ಈಗ ಆಗೋದಿದೆ. ಇದು ಬಹಳ ಅದೃಷ್ಟಕಾರಿಯಾದಂತಹ ಒಂದು ಗೋಚಾರ ಆಗಿರುತ್ತೆ. ಮಕರ ರಾಶಿಯವರಿಗೆ ನಿಮ್ಮ ದ್ವಿತೀಯ ಸ್ಥಾನಕ್ಕೆ, ರಾಹುವಿನ ನಕ್ಷತ್ರಕ್ಕೆ ರಾಹು ಬರ್ತಾ ಇರೋದ್ರಿಂದ ಮನೆಯಲ್ಲಿ ಒಮ್ಮೊಮ್ಮೆ ಬಹಳನೇ ಮುಖ್ಯವಾದಂತಹ ಬದಲಾವಣೆಗಳು ಆಗುತ್ತೆ. ಬಹಳ ಸಂತೋಷದ ಸಂದರ್ಭಗಳನ್ನು ನೀವು ನೋಡಬಹುದು. ಅದೇ ರೀತಿಯಲ್ಲಿ ಮನೆಯಲ್ಲಿ ಸ್ವಲ್ಪ ತೊಂದರೆಗಳು ಕೂಡ ಆಗಬಹುದು. ಮನೆಯಲ್ಲಿ ಸುಭದ್ರತೆಯನ್ನು ನೋಡಿಕೊಳ್ಳಿ. ಹಣಕಾಸಿನ ವಿಚಾರದಲ್ಲಿ ಬಹಳ ಜಾಗರೂಕತೆಯಿಂದ ಇರಬೇಕು. ವೆಚ್ಚಗಳು ತುಂಬ ಹೆಚ್ಚಾಗಬಹುದು. ಆದರೂ ಕೂಡ ಮುಂಚೆನೇ ನೀವೆಲ್ಲದಕ್ಕೂ ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡು ವೆಚ್ಚಗಳನ್ನು ನಿಮ್ಮ ಹತೋಟಿಯಲ್ಲಿಟ್ಕೊಂಡಿದ್ರೆ ಯೋಚನೆ ಮಾಡುವ ಅವಶ್ಯಕತೆ ಇರೋದಿಲ್ಲ. ಕುಂಭರಾಶಿಯವರಿಗೆ ರಾಹು ನಿಮ್ಮ ರಾಶಿಯಲ್ಲೇ, ನಿಮ್ಮ ನಕ್ಷತ್ರದಲ್ಲೇ, ಶತಭಿಷ ನಕ್ಷತ್ರಕ್ಕೆ ಬರ್ತಾ ಇರೋದ್ರಿಂದ ಈಗ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ದೊಡ್ಡದಾದಂತಹ ಏನೋ ಬದಲಾವಣೆ ತುಂಬ ದಿನದಿಂದ, ವರ್ಷಗಳಿಂದ ನೀವು ಮಾಡ್ಕೋಬೇಕು ಅಂತ ಅನ್ಕೋತಾ ಇದ್ದಿದ್ದು ಈಗ ಸಾಧ್ಯವಾಗುತ್ತೆ. 18 ವರ್ಷದಲ್ಲಿ ನೀವು ನೋಡದಂತಹ ಒಂದು ನಿಮ್ಮ ರೂಪವನ್ನು ಈಗ ನೀವು ನೋಡ್ತೀರಿ. ಎಲ್ಲ ಟೀನೇಜರ್ಸ್ ಇತ್ಯಾದಿಗಳಿದ್ದವರು ಒಂದೇನೋ ಈ ಓಲೆ ಹಾಕ್ಕೊಳ್ಳೋದು, ಕೂದಲು ಉದ್ದ ಬೆಳೆಸ್ಕೊಳ್ಳೋದು, ಹುಡುಗರು ಆ ಥರದ್ದೆಲ್ಲ ಅದನ್ನು ಮಾಡಿಸ್ಕೊಳ್ತಾರಲ್ಲ, ಹಾಗೆ ಟ್ಯಾಟೂ ಹಾಕ್ಕೊಳ್ಳೋದು, ಇಂತಹದ್ದನ್ನೆಲ್ಲ ಶುರು ಮಾಡಿಕೊಳ್ಳಬಹುದು ಯಂಗ್ಸ್ಟರ್ಸು. ದೊಡ್ಡವರಿಗೆ ಅತಿಯಾದಂತಹ ಆಧ್ಯಾತ್ಮ ಅಥವಾ ದೊಡ್ಡದಾಗಿ ಬಿಸ್ನೆಸ್ ಅಥವಾ ನಿಮ್ಮ ಒಂದು ವೇಷಭೂಷಣಗಳಲ್ಲಿ ಮುಖ್ಯವಾದಂತಹ ಒಂದು ಬದಲಾವಣೆಯನ್ನು ಮಾಡ್ಕೋಬಹುದು. ಕೆಲವರು ಬಹಳನೇ ಕ್ಲಾಸಿಕಲ್ ಅಥವಾ ಬಹಳ ಟ್ರೆಡಿಷನಲ್ ಆಗಿ ಯಾರು ಕಾಣ್ತಾ ಇದ್ದರೆ ಅವರು ತುಂಬ ಮಾಡಾಗಿಬಿಡಬಹುದು. ಈ ಥರ ಎಲ್ಲ ಬದಲಾವಣೆಗಳನ್ನು ಮಾಡ್ಕೊಳ್ಳೋದಕ್ಕೆ ಈಗ ರಾಹು ನಿಮಗೆ ಪ್ರಚೋದನೆಯನ್ನು ಮಾಡ್ತಾನೆ. ಯಾವುದು ಸರಿ, ಯಾವುದು ತಪ್ಪು, ಇದನ್ನು ಕೂಲಂಕುಷವಾಗಿ ನೀವು ನಿರ್ಧಾರ ಮಾಡಿ ಬದಲಾವಣೆ ಮಾಡೋದು ಒಳ್ಳೆಯದು. ಮೀನರಾಶಿಯವರಿಗೆ ನಿಮ್ಮ ವ್ಯಯಭಾವದಲ್ಲಿ ರಾಹುವಿನ ನಕ್ಷತ್ರಕ್ಕೆ ರಾಹು ಬರ್ತಾ ಇರೋದರಿಂದ ಕೆಲವೊಮ್ಮೆ ಪ್ರೇಮ, ಪ್ರೀತಿ, ದಾಂಪತ್ಯ ಪ್ರಕರಣಗಳಲ್ಲಿ ಬಹಳ ದೊಡ್ಡದಾದಂತಹ ಒಂದು ಖುಷಿಯನ್ನು ನೀವು ನೋಡ್ತೀರಿ ಮತ್ತು ಕೆಲವೊಮ್ಮೆ ಬಹಳನೇ ಮನಸ್ಸಿಗೆ ಕ್ಲೇಶವಾಗುವಂತಹ ಬದಲಾವಣೆಗಳನ್ನು ನೋಡ್ತೀರಿ. ಹಾಗಂದರೆ ಕೆಲವು ಮಿತ್ರತ್ವಗಳಲ್ಲಿ, ರಿಲೇಷನ್ಶಿಪ್ಗಳಲ್ಲಿ ಈಗ ಒಡಕು ಉಂಟಾಗಿ ಅದು ಸಂಪೂರ್ಣವಾಗಿ ಒಡೆದು ಹೋಗುವಂತಹ ಸಾಧ್ಯತೆ ಇರಬಹುದು. ಯಾರ್ಯಾರು ಬಹಳ ಸೋಷಿಯಲ್ ಮೀಡಿಯಾ ಇತ್ಯಾದಿಗಳಲ್ಲಿದ್ದೀರಿ, ನಿಮಗೆ ಒಂದು ವರ್ಚುವಲ್ ಫ್ರೆಂಡ್ಶಿಪ್ ಇತ್ಯಾದಿ ಈಗ ಆಗಿ ಮನಸ್ಸಿಗೆ ನೋವಾಗಬಹುದು. ಹೀಗಾಗಿ ಸ್ವಲ್ಪ ನಿಮ್ಮದೇ ಆದಂತಹ ಜಾಗರೂಕತೆಯನ್ನು ನೀವು ಕಾಪಾಡಿಕೊಳ್ಳೋದು ಈಗ ಬಹಳ ಮುಖ್ಯವಾಗುತ್ತೆ. ಹೆಣ್ಣು ಮಕ್ಕಳು ಯಾರು ಇದನ್ನು ನೋಡ್ತಾ ಇದ್ದೀರಿ ಅಥವಾ ಹೆಣ್ಣು ಮಕ್ಕಳ ಪೋಷಕರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಯಾರನ್ನು ನೋಡ್ತಾ ಇದ್ದರೆ ಅವರ ಬಗ್ಗೆ ಹೆಚ್ಚಿನ ಗಮನ ಕೊಡೋದು ಈಗ ಅವಶ್ಯಕವಾಗುತ್ತೆ. ಆದರೆ ಆಧ್ಯಾತ್ಮಿಕವಾಗಿ ಯಾರ್ಯಾರು ಸಾಧನೆಗಳನ್ನು ಮಾಡ್ತಾ ಇದ್ದೀರಿ, ನಿಮಗೆ ಈಗ ಬಹಳ ಉತ್ತಮವಾದಂತಹ ಫಲವನ್ನು ರಾಹು ತಂದುಕೊಡ್ತಾನೆ. ಕೆಲವರಿಗೆ ಧನಾಗಮ ಕೂಡ ಸಾಧ್ಯ, ಆದರೆ ವ್ಯಯ ಕೂಡ ಅಷ್ಟೇ ಇರುತ್ತೆ. ಹುಷಾರಾಗಿ ಇರಬೇಕು. ರೋಗಾದಿಗಳಿಂದ ಸ್ವಲ್ಪ ದೂರ ಇದ್ದರೆ ಒಳ್ಳೆಯದು. ಆರೋಗ್ಯದಲ್ಲಿ ಏರುಪೇರು ಆಗಬಹುದು. ಆದರೆ ಆಧ್ಯಾತ್ಮಕ್ಕೆ ಅತ್ಯುತ್ತಮವಾದಂತಹ ಫಲವನ್ನು ರಾಹು ತಂದುಕೊಡ್ತಾನೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಶ್ರವಣ ಪಠನವನ್ನು, ಲೇಖನವನ್ನು ಮಾಡುವುದರಿಂದ ಜನ್ಮಾಂತರದ ಪಾಪನಾಶ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.